ಇನ್ನು ಬೆಳಗಾವಿಯಲ್ಲಿ ಅಪಾಯದ ಮಟ್ಟವನ್ನು ತಲುಪಿದಂತಹ ನದಿಗಳು ಹಿಡಕಲ್ ಡ್ಯಾಂನಿಂದ ಘಟಪ್ರಭಾ ನದಿಗೆ ನೀರನ್ನು ಬಿಡುಗಡೆ ಮಾಡಲಾಗ್ತಿದೆ. 10 ಗೇಟ್ಗಳಿಂದ 10,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗ್ತಿದೆ. ಈಗ ನಾವೆಲ್ಲ ಏನೇ ದೃಶ್ಯಗಳನ್ನು ನೋಡ್ತಾ ಇದೀವಲ್ಲ, ಸೇತುವೆ ಮುಳುಗಡೆ ಆಗೋದು, ಜಮೀನು ನೀರು ಹೋಗೋದು, ಇದೆಲ್ಲವೂ ಕೂಡ ಡ್ಯಾಮ್ಗಳಿಂದ ರಿಲೀಸ್ ಆಗುವಂಥ ನೀರು. ಆಲ್ಮೋಸ್ಟ್ 10 ಗೇಟ್ಗಳಿಂದ 10,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 3ನೇ ದಿನವೂ ಕೂಡ ನೀರು ರಿಲೀಸ್ ಆಗ್ತಿದೆ. 3ನೇ ಡ್ಯಾಮ್ನಿಂದ ನೀರು ರಿಲೀಸ್ ಆಗ್ತಿರೋದು. 51 TMC ಸಾಮರ್ಥ್ಯ ಇರುವಂಥ ಹಿಡಕಲ್ ಡ್ಯಾಮ್ 46 TMC ನೀರು ಸಂಗ್ರಹ ಹಿನ್ನೆಲೆ ಈಗ ನೀರನ್ನು ರಿಲೀಸ್ ಮಾಡಲಾಗ್ತದೆ. ಯಾಕಂದರೆ ಡ್ಯಾಮ್ಗೆ ಒಂದು ಕೆಪಾಸಿಟಿ ಅಂತ ಇರುತ್ತೆ, ಇಷ್ಟು TMC ನೀರನ್ನು ಸಂಗ್ರಹ ಮಾಡ್ಬೋದು ಅಂತ. ಅದಕ್ಕಿಂತ ಹೆಚ್ಚಾಗಿ ಸ್ಟೋರೇಜ್ ಮಾಡಿದ್ರೆ ರಿಸ್ಕ್ ಇದೆ. ಸೊ ಆ ಕಾರಣಕ್ಕೆ ನೀರನ್ನು ಅನಿವಾರ್ಯವಾಗಿ ರಿಲೀಸ್ ಮಾಡಲೇಬೇಕು. ಆ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. 30,000 ಕ್ಯೂಸೆಕ್ ನೀರಿನ ಒಳಹರಿವಿದೆ. ಸೊ ಆ ಕಾರಣ ಈಗ ಇವತ್ತು 10 ಗೇಟ್ಗಳಿಂದ 10,000 ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ. ನೋಡಿ, ಇದು ಈ ಡ್ಯಾಮ್ ಏನಿದೆ ಅದರ ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡ್ತಿರುವಂಥ ಒಂದು ದೃಶ್ಯ. ಸೊ 10 ಗೇಟ್ಗಳನ್ನು ಕೂಡ ಈಗ ಓಪನ್ ಮಾಡಲಾಗಿದೆ. ಸೊ ಬೆಳಗಾವಿ ಜಿಲ್ಲೆಯಲ್ಲಿ ಈಗ 3ನೇ ಡ್ಯಾಮ್ನಿಂದ ನೀರು ರಿಲೀಸ್ ಆಗ್ತಿರೋದು. ಈಗಾಗಲೇ ರಿಲೀಸ್ ಆಗಿರುವಂಥ ನೀರೇನೇ ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಇನ್ನು ಇಲ್ಲಿಂದ ಬಿಡುವಂಥ ನೀರೀಗ ಯಾವ ಊರಿಗೆ ಹೋಗುತ್ತೋ, ಯಾವ ಜಮೀನುಗಳನ್ನು ಆಕ್ರಮಿಸುತ್ತೋ ಅನ್ನೋ ಭಯ ಜನರಿಗೆ ಕಾಡ್ತಾ ಇದೆ. ಇನ್ನು ಪಂಚಗಂಗಾ ಅಬ್ಬರಕ್ಕೆ ಮಹಾರಾಷ್ಟ್ರದ ಕೊಲ್ಹಾಪುರ ತತ್ತರಿಸ್ತಾ ಇದೆ. ಈವರೆಗೆ ಕೊಲ್ಹಾಪುರ ಜಿಲ್ಲೆಯ 81 ಸೇತುವೆಗಳು ಮುಳುಗಡೆ ಆಗಿದೆ. ನಿಮಗೊಂದು ಏರಿಯಲ್ ವ್ಯೂ ಡ್ರೋನ್ ಮೂಲಕ ತೋರಿಸ್ತಾ ಇದ್ದೀವಿ ಹೇಗೆ ಪಂಚಗಂಗಾ ಅಬ್ಬರ ಇದೆ ಅಂತ. 43 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಪಂಚಗಂಗಾ ನದಿ, 42 ತಲುಪಿರುವಂಥ ಪಂಚಗಂಗಾ ನದಿ ನೀರಿನ ಮಟ್ಟ.